ಅದು ಅವತ್ತು ಮಂಜಕ್ಕ ನೋಡು ಬಾಮಕ್ಕ ಇಲ್ವಾ, ಅವ್ರ ಯಜಮಾನ್ರು ಬರ್ತಾ ಇದ್ದಾರೆ. ಓ ಅಣ್ಣವ್ರೆ, ನೀವು ಬಂದ್ರಾ? ಅದು ಬಾಮಕ್ಕ ಅವರು ನಿಮ್ಮ ಮಗಳಿಗೆ ಹೆರಿಗೆ ನೋವು ಬಂದಿದೆ ಅಂತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ರು. ನಿಮಗೆ ತುಂಬ ಸರಿ ಫೋನ್ ಮಾಡಿದ್ರಂತೆ, ನೀವು ರಿಸೀವ್ ಮಾಡಿಲ್ಲ ಅಂತ ಹೋದ್ರು ಅವರು. ಅಯ್ಯೋ ಹೌದಾ, ನನ್ನ ಫೋನ್ ಸೈಲೆಂಟ್ ಆಗಿಬಿಟ್ಟಿತ್ತು ಅನಿಸುತ್ತೆ. ನಾನು ಅದು ವಾಕಿಂಗ್ ಅಂತ ಹೋಗಿದ್ದೆ ಬೆಳಗ್ಗೆ, ಹಂಗೆ ಫ್ರೆಂಡ್ಸ್ ಸಿಕ್ಕಿದ್ರು, ಮಾತಾಡ್ಕೊಂಡು ಅಲ್ಲೇ ಇದ್ಬಿಟ್ಟೆ. ಹಾಸ್ಪಿಟ್ಲಿಗೆ ಹೋದ್ಲಮ್ಮ ಅವಳು? ಹಾಂ ಹೌದು ಅಣ್ಣ, ಹೋಗಿದ್ದಾರೆ. ಏನೋ ಆಟೋ ಮಾಡ್ಕೊಂಡು ಹೋಗಿದ್ದಾರೆ. ನಿಮಗೆ ಬಂದೆ ಹೇಳ್ಬಿಡಿ ಅಂತ ಹೇಳ್ಬಿಟ್ಟು ಹೋದ್ರು. ಓ ಹೌದಮ್ಮ, ಸರಿ ಬಿಡು, ನೋಡ್ತೀನಿ ಹೋಗಿ. ಹಲೋ ಬಾಮ, ಹೇಳು, ಹಾಸ್ಪಿಟ್ಲಿಗೆ ಹೋದಾ? ಡಾಕ್ಟ್ರ್ ಏನಂದ್ರು? ಅಯ್ಯೋ ರೀ, ಸ್ವಲ್ಪ ಬೇಗ ಬನ್ನಿರಿ. ಈ ಡಾಕ್ಟ್ರು ಏನೇನೋ ಹೇಳ್ತಾ ಇದ್ದಾರೆ, ನಂಗೆ ಒಬ್ಳಿಗೆ ನಿಭಾಯಿಸೋಕೆ ಆಗ್ತಾ ಇಲ್ಲ. ಸ್ವಲ್ಪ ಬೇಗ ಬನ್ನಿರಿ. ಓ ಹೌದಾ, ತಡಿ, ನಾನು ಈಗಲೇ ಬೇಗ ಬರ್ತೀನಿ ಇರು. ನೀನೇನು ಹೆದರ್ಕೊಂಬೇಡ, ನನಗೆ ಬರ್ತೀನಿ ಇರು. ಹ್ಞೂ ಆಯಿತು, ಸ್ವಲ್ಪ ಬೇಗ ಬನ್ನಿರಿ ಆದಷ್ಟು. ಹ್ಞೂ ಸರಿ ಬಂದೆ. ಏನಂತ ಅಣ್ಣ, ಬಾಮಕ್ಕನ ಫೋನ್ ಮಾಡ್ತಿದ್ದು? ಹೌದು ಅಮ್ಮ, ಅವಳೇ ಮಾಡಿದ್ಲು. ಡಾಕ್ಟ್ರು ಏನೋ ಹೇಳ್ತಾ ಇದ್ದಾರಂತೆ, ಅವಳಿಗೊಬ್ಳಿಗೆ ಇರೋಕ್ಕೆ ಭಯ ಆಗ್ತಾಯಿದೆಯಂತೆ, ಅದಕ್ಕೆ ಬೇಗ ಬನ್ನಿ ಅಂತ ಕರೆದ್ಲು. ನಾನು ಹೋಗಿ ಬರ್ತೀನಿ ರಮ್ಮ. ಅಯ್ಯೋ ಹೌದಾ ಅಣ್ಣವ್ರೆ, ತಡೀರಿ, ನಾವು ಬರ್ತೀವಿ ರೀ, ನೀವು ಒಬ್ಬರೇ ಏನು ಹೋಗ್ತೀರಾ? ಹೌದಾ, ಸರಿ ಬನ್ನಿ ಹೋಗೋಣ. ಪರಿ, ನಾನು ಬರ್ತೀನಿ ನಡಿ. ನೀನು ಬರ್ತೀಯಮ್ಮಲ್ಲ? ಓ ಇಲ್ಲ ಮಂಜಾಕ, ನೀವು ಹೋಗಿ ಬನ್ನಿರಿ. ನನಗೆ ನಮ್ಮ ಯಜಮಾನ್ ಊಟಕ್ಕೆ ಬರ್ತಾನೆ, ಅಡುಗೆ ಮಾಡ್ಬೇಕು ಅವ್ರಿಗೆ. ನೀವು ಹೋಗಿ ಬನ್ನಿ. ಸರಿ, ನಾವು ಬನ್ನಿ ಹೋಗೋಣ ನಾವು. ಮಂಜಕ್ಕ ಇರು, ಮನೆ ಬೀಗ ಹಾಕೊಂಬರ್ತೀನಿ, ನೀನು ಹೋಗಿ ಬೀಗ ಹಾಕೊಂಬರೋಗು. ಇಲ್ಲ, ನನ್ನ ಮನೇಲಿ ನನ್ನ ಮಗಳಿದ್ದಾಳೆ, ಅವಳಿಗೆ ಹೇಳ್ಬಿಟ್ಟು ಬರ್ತೀನಿ ಇರು. ಸರಿ ಅಕ್ಕ, ನಾನು ನೋಡ್ಕೊತೀನಿ ಮನೆ ಕಡೆ, ನೀವು ಇಬ್ಬರು ಹೋಗಿ ಬನ್ನಿರಿ. ಹಾಂ ಸರಿ, ಹಂಗಂದ್ರೆ. ಅಣ್ಣವ್ರೆ, ಏನಾದರೂ ಬೇಕಿತ್ತಂತ ಕೇಳಬೇಕಿತ್ತು. ಅಲ್ಲ, ಏನಾದರೂ ಬೇಕಾಗಿದೆ ಹಂಗೆ ಒಟ್ಟಿಗೆ ತೊಗೊಂಡು ಹೋಗ್ಬೋದಾಗಿತ್ತಲ್ವಾ, ಅದಕ್ಕೆ ಕೇಳ್ತಾ ಇದ್ದೀನಿ. ಅಲ್ಲೂ ಮೊದಲು ಹೋಗೋಣ ಬನ್ರಮ್ಮ, ಆಮೇಲೆ ನೋಡೋಣ ಏನು ಬೇಕು ಏನು ಬೇಡ ಅಂತ. ಅವಳು ಯಾಕೋ ತುಂಬ ಗಾಬರಿ ಆಗಿದ್ದಾಳೆ. ಸರಿ ಮಂಜಕ್ಕ, ನಡೀರಿ ಹೋಗೋಣ. ಅಲ್ಲ ಅಮ್ಮ, ನಾನು ಇಷ್ಟು ಹೇಳಿದ್ರು ನನಗೇನು ಗೊತ್ತೇ ಇಲ್ಲ ಅಂತೀಯಲ್ಲ. ನಿನ್ನ ಮಗಳಿಗೆ 3 ತಿಂಗಳಾಗಿರ್ಬೇಕಾದ್ರೇ ಸ್ಕ್ಯಾನಿಂಗ್ ಮಾಡಿಸುವಾಗ ಎಂಥ ಡಾಕ್ಟರ್ದು ಹೇಳ್ತಾರೆ ಮಗುಗೆ ಎಂಥ ತೊಂದರೆ ಇದೆ ಅಂತ. ನಿಮ್ಗೆ ಗೊತ್ತೇ ಇಲ್ಲ ಅಂತೀಯಲ್ಲಮ್ಮ. ಅಯ್ಯೋ ಡಾಕ್ಟ್ರೇ, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಇದುವರೆಗೂ ನಮ್ಗೆ ಯಾವ ಡಾಕ್ಟ್ರು ಪ್ರಾಬ್ಲಮ್ ಇದೆ ಅಂತ ಏನೂ ಹೇಳಲೇ ಇಲ್ಲ. ಇವಾಗ ನೀವೇ ಹೇಳ್ತಾ ಇರೋದು. ಅಲ್ಲಮ್ಮ, ಅದು ಏನಾಗಿದೆ ಗೊತ್ತಾ, ಮಗು ಬ್ರೈನಲ್ಲಿ ಒಂದು ಸಣ್ಣ ನರ ಈ ಕಡೆ ಹೊರಡ್ಕೊಂಬಿಟ್ಟಿದೆ. ಹಂಗಾಗಿರೋ ಕಾರಣ ಏನಾಗುತ್ತೆ ಅಂದರೆ, ಇವಾಗಿಲ್ಲ ಅಂದರೂ ಮುಂದಕ್ಕೆ ಮಗು ಬೆಳೀತಾ ಬೆಳೀತಾ ಕೈ ಕಾಲು ಸೊಟ್ಟ ಆಗೋದು, ಅಥವಾ ಬುದ್ಧಿ ಮಾಂದ್ಯ ಆಗೋದು, ಅಥವಾ ಹಿಂಗೆ ಏನಾದರೂ ಒಂದು ತೊಂದರೆ ಖಂಡಿತ ಆಗುತ್ತೆ. ಇಲ್ಲ ನಿಮ್ಮ ಹಣೆ ಬರ ಚೆನ್ನಾಗಿದ್ದು ಒಳ್ಳೆದಾದರೂ ಆಗ್ಬೋದು, ಮಗು ಚೆನ್ನಾಗಿ ಬೆಳೆದ್ರೂ ಬೆಳಿಬೋದು. ನಾನು ಯಾಕೆ ಇವಾಗಲೇ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಆಮೇಲೆ ನೀವು ಮುಂದೆ ಬಂದು ನನ್ನ ಕೇಳಬಾರ್ದಲ್ವಾ, ಡಾಕ್ಟರ್ ನೀವು ಯಾಕೆ ನಮ್ಗೆ ಮೊದಲೇ ಹೇಳಿಲ್ಲ ಅಂತ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಈಗ. ಅಯ್ಯೋ ಡಾಕ್ಟ್ರೇ, ನೀವೇನು ಹೇಳ್ತಾ ಇದ್ದೀರಾ? ನಂಗೆ ಯಾಕೋ ತುಂಬ ಭಯ ಆಗ್ತಾ ಇದೆ. ಆದರೆ ಮಗು, ಅಯ್ಯೋ ಡಾಕ್ಟ್ರೇ. ಅಲ್ಲ ಡಾಕ್ಟ್ರೇ, ಅಂದರೆ ಇವಾಗೇನು ಮಾಡೋಕ್ಕಾಗಲ್ಲ ಅಂದರೆ ಮಗುಗೆ ಟ್ರೀಟ್ಮೆಂಟ್ ಕೊಟ್ಟರೆ ಸರಿ ಆಗಲ್ವಾ? ಅದೇ ನಾನು ಅದನ್ನೇ ಹೇಳ್ತಾ ಇರೋದು. ಚಾನ್ಸಸ್ ಇದೆ ಅಂತ ನೆಗೆಟಿವ್ ಹೇಳಬೇಕು, ನಾವು ಪಾಸಿಟಿವ್ ಹೇಳಬೇಕಾಗುತ್ತೆ ಅಲ್ವಾ. ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀವಿ ನೋಡಿ. ನೀವು ಯಾವುದಕ್ಕೂ ಒಂದು ಸರಿ ತಾಯಿನ ಕೇಳಬೇಕಾಗಿತ್ತು, ಅವ್ರಿಗೆ ಏನಾದರೂ ಗೊತ್ತಿದೆಯೋ ಏನೋ ಅಂತ. ಇಲ್ಲ ಡಾಕ್ಟ್ರೇ, ಅವಳಿಗೇನು ಗೊತ್ತಿರಲ್ಲ. ಏನಕ್ಕೆ ಅಂತ ಅವಳಿಗೆ ಸ್ಕ್ಯಾನಿಂಗ್ ಎಲ್ಲ ಜೊತೆಗೆ ನಾನು ಹೋಗ್ತಾ ಇದ್ದೆ ಅಲ್ವಾ, ಡಾಕ್ಟ್ರು ನನಗೆ ಎಲ್ಲ ಹೇಳ್ತಾ ಇದ್ದಿದ್ದು. ಆದರೆ ನೀವು ಹೇಳೋದು ನೋಡಿದ್ರೆ ನಂಗೆ ಡಾಕ್ಟ್ರು ಯಾಕೆ ಹೇಳಿಲ್ಲ ಅಂತ ತುಂಬ ಬೇಜಾರಾಗ್ತಾಯಿದೆ ಡಾಕ್ಟ್ರೇ. ನೋಡಮ್ಮ, ಇವಾಗೆಲ್ಲ ತುಂಬ ಕಾಲ ಮಿಂಚೋಗಿದೆ, ಏನೂ ಮಾಡೋಕ್ಕಾಗಲ್ಲ. ಇವಾಗ ನೋಡೋಣ ತಡಿ, ಸ್ಕ್ಯಾನಿಂಗ್ ಇನ್ನೊಂದ್ಸರಿ ಮಾಡಿ ನೋಡ್ತೀವಿ. ಒಂದೊಂದ್ಸರಿ ಸ್ಕ್ಯಾನಿಂಗಲ್ಲೂ ಪ್ರಾಬ್ಲಮ್ ಇರುತ್ತೆ ಅಲ್ವಾ, ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ. ಮಗು ಏನಾದರೂ ಬದಲಾವಣೆ ಆಗುತ್ತಾ ನೋಡೋಣ, ನಿಮ್ಮ ಅದೃಷ್ಟ ಮೇಲೆ ಬಿಟ್ಟಿರುತ್ತೆ. ಸರಿ ಡಾಕ್ಟ್ರೇ, ಆ ಥರ ಏನಾದರೂ ಮಾಡಿ ನೋಡಿ. ಅಂದರೆ ತಾಯಿ ಮಗು ಇಬ್ರಿಗೂ ತೊಂದರೆ ಆಗ್ಬಾರ್ದು ಡಾಕ್ಟ್ರೇ, ಆ ಥರ ಏನಾದರೂ ಮಾಡಿ. ನೋಡಮ್ಮ, ನಮ್ಮ ಕೈಲಿ ಏನಿದೆ, ನಾವು ನೀವೆಲ್ಲ ಹೆಂಗೆ ದೇವ್ರಿಗೆ ಬೇಡ್ಕೊತೀವೋ ನಾವು ಹಂಗೆ ದೇವ್ರಿಗೆ ಬೇಡ್ಕೊಳ್ಳೋದು. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡ್ತೀವಿ, ಅದಕ್ಕೆ ಮೇಲೆ ಆ ದೇವ್ರಿಗೆ ಬಿಟ್ಟಿದ್ದು. ನಾವು ಇದನ್ನೇ ಹೇಳೋಕ್ಕಾಗುತ್ತೆ. ಆಯಿತು ಡಾಕ್ಟ್ರೇ. ಬಾಮ, ಏನಾಯಿತು? ಡಾಕ್ಟ್ರು ಏನಂದರು? ರೀ, ನೀವು ಬಂದ್ರಾ? ಸರಿ ಅಮ್ಮ, ನಾನು ಒಳಗಡೆ ಹೋಗ್ತೀನಿ, ನೋಡ್ತೀನಿ ಏನಾಗ್ತಿದೆ ಅಂತ. ರೀ, ಡಾಕ್ಟ್ರು ಏನೇನೋ ಹೇಳ್ತಾ ಇದ್ದಾರೆ ರೀ. ಮಗುಗೆ
ಏನೋ ತೊಂದರೆ ಆಗುತ್ತಂತೆ. ಅದು ಹೊಟ್ಟೆಲಿದ್ದಾಗೆ ಡಾಕ್ಟ್ರು ಗೊತ್ತಾಗುತ್ತಂತೆ. ನೋಡ್ರಿ ನಮ್ಗೆ ಇಷ್ಟು ದಿವಸ ಯಾವ ಡಾಕ್ಟ್ರು ಏನೂ ಹೇಳಲೇ ಇಲ್ಲ ಮಗುಗೆ ತೊಂದರೆ ಇದೆ ಈ ಥರ ಅಂತ. ಏನು ಮಗುಗೆ ತೊಂದರೆ ಇದೆಯಂತ? ಏನು ತೊಂದರೆ ಇದೆಯಂತೆ? ಅದು ಮೆದ್ಲಲ್ಲಿ ಏನೋ ಒಂದು ನರ ಏನೋ ಮಿಸ್ಟೇಕ್ ಆಗಿದೆಯಂತೆ ರೀ. ಅದಕ್ಕೆ ಅದು ಮಗು ಬೆಳೀತಾ ಬೆಳೀತಾ ಬುದ್ಧಿಮಾಂದ್ಯ ಅಥವಾ ಕೈ ಸೊಟ್ಟ ಆಗೋದು ಒಟ್ಟಿನಲ್ಲಿ ಏನೋ ಹಿಂಗೆ ಏನೋ ತೊಂದರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಮಗೆ ವಿಷಯನೇ ಗೊತ್ತಿದ್ದಿಲ್ಲ ರೀ. ಅಯ್ಯೋ ಬಾಮಕ್ಕ, ಹೌದಾ ಮಗುಗೆ ತೊಂದರೆ ಇದೆಯಂತ? ಅಯ್ಯೋ ದೇವ್ರೆ. ಸರಿ ಡಾಕ್ಟ್ರ್ ಏನು ಹೇಳಿದ್ರು? ಅದಕ್ಕೆ ಆಪರೇಷನ್ ಏನಾದರೂ ಮಾಡ್ತಾರಂತ, ಸರಿ ಮಾಡ್ತಾರಂತ? ಇಲ್ಲ ಮಂಜು ಅಕ್ಕ, ಸ್ಕ್ಯಾನಿಂಗ್ ಇನ್ನೊಂದ್ಸರಿ ಮಾಡಿ ನೋಡ್ತೀವಿ, ಏನಾದರೂ ಗೊತ್ತಾಗುತ್ತೋ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಹೌದಾ, ಇರು ಹಾಗಾದ್ರೆ ನೋಡೋಣ. ಸ್ಕ್ಯಾನಿಂಗಲ್ಲಿ ಮತ್ತೇನಾದರೂ ಒಳ್ಳೇದು ಬಂದರೂ ಬರ್ಬೋದಲ್ವಾ? ಹೌದು ಬಾಮಕ್ಕ, ನೋಡೋಣ ಇರಿ. ಆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಎಲ್ಲ ದೇವ್ರಿಗೆ ಒಪ್ಸೋಣ, ಏನೂ ಆಗಲ್ಲ, ಎಲ್ಲ ಒಳ್ಳೇದೇ ಆಗುತ್ತೆ. ಅಲ್ಲ, ನೀನು ಸ್ಕ್ಯಾನಿಂಗ್ ಹೋಗ್ತಿದ್ದಲ್ಲ ಅವಾಗ ಡಾಕ್ಟ್ರು ಯಾರು ಏನೂ ಹೇಳಲೇ ಇಲ್ವಾ ಈ ಥರ ತೊಂದರೆ ಇದೆ ಅಂತ? ಅದೇ ರೀ, ನನಗೂ ಅರ್ಥ ಆಗ್ತಾ ಇಲ್ಲ. ಆದರೆ ಅವ್ರ ಜೊತೆಗೆ ನಾನು ಸ್ಕ್ಯಾನಿಂಗ್ ಹೋಗಿದ್ದೆ ಅಲ್ವಾ, ಯಾವ ಡಾಕ್ಟ್ರು ಏನೂ ಹೇಳೇ ಇಲ್ಲ ರೀ. ಅಂದರೆ ಕೆಲವೊಂದು ಡಾಕ್ಟ್ರು ಏನು ಮಾಡ್ತಾರೆ ಅಂದರೆ ಹೇಳಲ್ಲ, ಈ ತಾಯಿಗೆ ಈ ಥರ ನಿಮ್ಮ ಮಗು ತೊಂದರೆ ಇದೆ ಅಂತ ಹೇಳಕ್ಕೆ ಹೋಗಲ್ಲ. ಏನಕ್ಕೆ ಅಂದರೆ ಇವ್ರಿಗೆ ಹೇಳ್ಕೊಂಬಿಟ್ರೆ ಎಲ್ಲಿ ಮಗುನ ಏನಾದರೂ ತೊಂದರೆ ಮಾಡಿಬಿಡ್ತಾರೋ, ಮಗು ಜೀವಕ್ಕೆ ಏನಾದರೂ ಅಪಾಯ ಮಾಡ್ಕೊಂಬಿಡ್ತಾರೇನೋ ಅಂತ ಹೇಳಕ್ಕೆ ಹೋಗಲ್ಲ. ಇದೇ ರೀತಿ ನಮ್ಮೂರಲ್ಲಿ ಒಬ್ಬಳಿಗೆ ಹೊಟ್ಟೆಯಲ್ಲಿ ಅವಳ ಮಕ್ಕಳಿತ್ತು. ಆ ಡಾಕ್ಟ್ರು ಗೊತ್ತಿದ್ರು ಆ ಮನುಷ್ಯ ಹೇಳೇ ಇಲ್ಲ ಈ ಥರ ನಿಮ್ಮ ಹೊಟ್ಟೆಲಿ 2 ಮಗು ಇದೆ ಅಂತ. ಕೊನೆಗೆ ಡೆಲಿವರಿ ಆಗೋರ್ಗೂ ಯಾರಿಗೂ ಗೊತ್ತೇ ಇಲ್ಲ ಅವ್ರಿಗೆ ಅವಳ ಮಕ್ಕಳಾಗಿದೆ ಅಂತ. ಆಮೇಲೆ ಗೊತ್ತಾಯಿತು. ಪುಣ್ಯಕ್ಕೆ 2 ಮಕ್ಕಳಿಗೆ ಏನು ತೊಂದರೆ ಇಲ್ಲ, ಆರಾಮಾಗಿ ಇವಾಗಲೂ ಚೆನ್ನಾಗಿದ್ದಾವೆ. ಹ್ಞೂ ಮಂಜಕ್ಕ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಆದರೆ ಈ ಮಗು ಚೆನ್ನಾಗಿ ಹುಟ್ಬಿಟ್ರೆ ಸಾಕಪ್ಪ ನನಗೆ. ಆದರೂ ಏನಾದರೂ ಮಗುನೇ ಅಲ್ವಾ ಮಕ್ಕವರೇ, ಅದು ನಮಗೆ ದೇವರು ಕೊಟ್ಟಿರೋ ವರ ಅಲ್ವಾ. ಆ ಮಗು ಹೆಂಗಿದ್ರೂ ನಾವು ಅದನ್ನು ಸ್ವೀಕಾರ ಮಾಡಲೇಬೇಕಾಗುತ್ತೆ ಅಲ್ವಾ. ತಾಯಿಯದೊಳಗೆ ಅದೇ ಕರ್ತವ್ಯ ಆಗಿರುತ್ತೆ ಅಲ್ಲ ಬಾಮಕ್ಕ? ಹೌದಮ್ಮ, ನೀನೇನೋ ಹೇಳ್ತೀಯ. ಯಾಕೆಂದರೆ ನಿನಗೆ ನಮ್ಮ ಮನು ಬಗ್ಗೆ ಗೊತ್ತಿಲ್ಲ. ಅವಳು ಹೆಂಗೆ ಅಂದರೆ ಅವಳಿಗೆ ಎಲ್ಲನೂ ಕರೆಕ್ಟಾಗಿರಬೇಕು. ಅವಳು ಹುಟ್ಟಾಗಿಂದಲೂ ಹೀಗೇನೆ. ಅವಳಿಗೆ ಎಲ್ಲ ಪ್ರತಿಯೊಂದು ಪರ್ಫೆಕ್ಟಾಗಿರಬೇಕು ಅಂತಾರಲ್ಲ, ಹಾಗೆ ಎಲ್ಲನೂ ಕರೆಕ್ಟಾಗಿದ್ದರೆ ಮಾತ್ರ ಒಪ್ಕೊಳ್ತಾಳೆ. ಅದು ಏನಾಗಿತ್ತು ಗೊತ್ತಾ, ಒಂದು ಸಾರಿ ಅವಳು ಚಿಕ್ಕವಳಾಗಿರ್ಬೇಕಾದ್ರೆ ಸ್ಕೂಲಿಗೆ ಹೋಗ್ತಾ ಇದ್ಲು. ಆವಾಗ ಅವಳ ಗೆಳತಿ ಒಬ್ಬಳು ಇವಳ ಥರ ಸೇಮ್ ಫ್ರಾಕ್ ಅವಳು ಹಾಕ್ಕೊಂಡಿದ್ಲು ಅಂತ ಅವಳು ಫ್ರಾಕ್ನೇ ಹರಿದು ಕಟ್ ಮಾಡಿ ಬಿಸಾಕ್ಬಿಟ್ಲು. ಆ ಥರ ಬುದ್ಧಿ ಈಗಲೂ ಅದೇ ಥರ ಬೆಳ್ಕೊ ಬಂದ್ಬಿಟ್ಟವಳೆ. ಅವಳಿಗೆಲ್ಲ ಕರೆಕ್ಟಾಗಿರಬೇಕು. ಅವಳು ಯಾಕೆ ಥರ ಬೆಳೆದ್ಲು ನನಗಂತೂ ಗೊತ್ತಿಲ್ಲ. ಒಬ್ಬಳೇ ಮಗಳು ಅಂತ ತುಂಬ ಪ್ರೀತಿಯಿಂದ ಮುದ್ದು ಮಾಡಿ ಸಾಕಿದ್ವಿ. ಅವ್ರ ಅಪ್ಪನ ಮುದ್ದಿನ ಮಗಳವಳು. ಅದಕ್ಕೆ ಏನೋ ಗೊತ್ತಿಲ್ಲ ಈ ಥರ ಬೆಳೆದಿದ್ದಾಳೆ. ಓ ಹೌದಾ, ಇಷ್ಟೆಲ್ಲ ಕತೆ ಇದೆಯಾ ಅವ್ರಿಗೆ? ಅಷ್ಟೇ ಅಲ್ಲ ಪರಿಮಳ, ಅವಳು ಗಂಡನ್ನ ಒಂದು ಚೂರಿ ಬಿಟ್ಕೊಡಲ್ಲ ಅವಳು. ಅವಳ ಗಂಡ ಹಾಕಿದ ಗೆರೆನೂ ಸಹ ದಾಟಲ್ಲ. ಅವಳ ಗಂಡ ಏನು ಹೇಳ್ತಾನೋ ಅದನ್ನೇ ಕೇಳ್ತಾಳೆ ಅವಳು. ತಿನ್ನು ಅಂದರೆ ತಿಂತಾಳೆ, ಬೇಡ ಅಂದರೆ ಬಿಡ್ತಾಳೆ. ಆ ಥರ ಅವಳು. ಈಗ ಈ ವಿಚಾರ ಗೊತ್ತಾದರೆ ಅವಳು ಏನು ಮಾಡ್ತಾಳೋ ಅದೇ ನಂಗೆ ಚಿಂತೆ ಆಗಿಬಿಟ್ಟಿದೆ. ಏನು ಮಾಡೋಕ್ಕಾಗುತ್ತೆ ಬಾಮ್ಮ, ಅವಳಿಗೆ ತಿಳಿಸಿ ಹೇಳು ಈ ಥರ ಪ್ರಾಬ್ಲಮ್ ಇದೆ ಮಗುಗೆ. ಏನೇ ಆದರೂ ಆ ಮಗು ಅವಳದೇ. ಅಲ್ಲಿ ಇನ್ನೊಂದು ಹೆಂಗೆ ಗೊತ್ತಾ, ಅವಳು ತಾಯಿ ಆಗ್ತಾಯಿದ್ದಾಳೆ. ಇವಾಗ ಅವಳು ಬದಲಾಗಿರ್ತಾಳೆ, ಯೋಚನೆ ಮಾಡಬೇಡ ಬಿಡು. ಮೊದಲಿನ ಥರ ಇರೋದಿಲ್ಲ ಅವಳು. ಏನೋ ರೀ, ನೀವೇ ಹೇಳಬೇಕು ಅವಳು ಬದಲಾಗಿರ್ತಾಳೆ ಅಂತ. ಆದರೆ ಅವಳು ಬದಲಾಗಬೇಕಾಗಿದ್ರೆ ಅವಳು ಯಾವಾಗ ತಾಯಿ ಆಗ್ತಾಳೆ ಅಂತ ಗೊತ್ತಾಯ್ತೋ ಆ ಬದಲಾವಣೆ ಆವಾಗಲೇ ಬರಬೇಕಾಗಿತ್ತು ಅವಳಿಗೆ. ಇದುವರೆಗೂ ಬಂದಿಲ್ಲ. ನಾನು ಎಷ್ಟು ಹೇಳ್ತೀನಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಹೆಂಗಿರಬೇಕು ಅಂತ. ನನ್ನ ಮಾತು ಏನೂ ಕೇಳಲ್ಲ. ಅವಳಿಗೆ ಹೆಂಗೆ ಇಷ್ಟ ಬೇಕೋ ಹಂಗೆ ಇರ್ತಾಳೆ. ಈಗ ಮಗುಗೆ ತೊಂದರೆ ಆಗೋದಕ್ಕೆ ಒಂದು ರೀತಿಯಲ್ಲಿ ಎಲ್ಲೋ ಅವಳೇ ಕಾರಣ ಅಂತ ನನಗನ್ನಿಸ್ತಿದೆ. ಅದೇಗಾಗುತ್ತೆ, ಅವಳ ಕಾರಣ ಹೆಂಗಾಗ್ತಾಳೆ? ಹೊಟ್ಟೆ ದೇವ್ರು ಸೃಷ್ಟಿ ಮಾಡಿರೋ ಮಗುನ ಅವಳೇನು ಮಾಡೋಕ್ಕಾಗುತ್ತೆ ಹೇಳಿ? ಅದು ಅವಳು ನಿಷ್ಠೆ ನಿಯಮ ಎಲ್ಲ ಏನೇನು ಪಾಲನೆ ಮಾಡ್ತಿದ್ದಿಲ್ಲ ಮಂಜಕ್ಕ ಅವರೇ. ನೀವೇ ನೋಡಿದ್ರಲ್ಲ ಅವಳು ಯಾವ ಥರ ಬಟ್ಟೆ ಹಾಕೋತಾ ಇದ್ಲು ಅಂತ. ಆ ಥರ ಬಟ್ಟೆ ಹಾಕ್ಕೋಬಾರ್ದು ಅಂದರೂ ಕೇಳ್ತಾ ಇರಲಿಲ್ಲ. ಬರೀ ಮಾಡ್ರನು ಅಂತ ಅದರಲ್ಲೇ ಇರ್ತಾಳೆ ಯಾವಾಗ್ಲೂ. ನನಗೆ ಇವಾಗ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಏನೂ ಆಗಲ್ಲ ಬಿಡಿ ಬಾಮಕ್ಕ, ಏನೂ ಆಗಲ್ಲ, ನೀವು ಚಿಂತೆ ಮಾಡಬೇಡಿ, ಎಲ್ಲ ಒಳ್ಳೆಯದೇ ಆಗುತ್ತೆ. ನಿನ್ನ ಬಾಯಿ ಅರಿಕೆಯಿಂದ ಹಾಗೆ ಅದೇ ಸಾಕಮ್ಮ. ನಾನು ಹೋಗಿ
ಡಾಕ್ಟರ್ ಹತ್ರ ಮಾತಾಡ್ಕೊಂಬರ್ತೀನಿ. ಹ್ಞೂ ಸರಿ, ಹಾಗೆ ಮಾಡಿ. ಏನೂ ಆಗಲ್ಲ ಬಾಮಕ್ಕ, ನೀವು ಸಹ ಆರಾಮಾಗಿರಿ ಆಯಿತಾ. ನಿಮ್ಮ ಮಗಳಿಗೆ ಸ್ವಲ್ಪ ತಿಳಿ ಹೇಳಿ, ಅವಳು ಚಿಕ್ಕವಳಲ್ವಾ, ತಿಳ್ಕೊತಾಳೆ. ಎಲ್ಲ ಪ್ರಯತ್ನ ಪಟ್ಟಿದ್ದಾಗಿದೆ ಮಂಜಕ್ಕ, ಇವಾಗಲಿಂದನೇ ಎಲ್ಲ. ಅವಳು ಮೊದಲಿಂದಲೂ ಅಷ್ಟೇ. ನಾನು ಎಷ್ಟೇ ಪ್ರಯತ್ನ ಪಟ್ಟು ಪ್ರಯೋಜನ ಇಲ್ಲ. ಅವಳೇ ಬುದ್ಧಿ ಕಲ್ತ್ಕೊಳ್ಬೇಕಷ್ಟೆ. ನನ್ನ ಕೈಯಲ್ಲಿ ಏನೂ ಇಲ್ಲ. ಇರಿ ನೋಡೋಣ ಏನಾಗುತ್ತೋ ಏನೋ ಅಂತ.